ನನ್ನ ಹೆಸರು ಕುಮಾರ್ ಅಣ್ಣ. ಕುಮಾರ್, ಯಾವ ಊರು? ದಾವಣಗೆರೆ. ದಾವಣಗೆರೆ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಅಲ್ಲೇ 8 ವರ್ಷ. 8 ವರ್ಷದಿಂದ ಇಲ್ಲೇ ಇದ್ದೀರಾ. ಮದುವೆ ಆಗಿತ್ತು. ಮದುವೆ ಆಗಿದೆಯಾ? ಸ್ವಲ್ಪ ಜೋರ ಮಾತಾಡ್ತೀರಾ? ಜೋರಾಗಿ ಮಾತಾಡ್ತೀರಾ? ಮದುವೆ ಆಗೈತಣ್ಣ. ಮದುವೆ ಆಗೈತೆ. ಎಷ್ಟು ಜನ ಮಕ್ಕಳು? ಇಬ್ರು ಮಕ್ಕಳ. ಏನು ಮಾಡ್ತಿದ್ದೀರಾ ಅವರು? ಅವರು ಕೋಳಿ ಅಂಗಡಿಗೂ. ಹಾಂ, ಕೋಳಿ ಅಂಗಡಿ. ಕೆಲ್ಸಕ್ಕೆ ಹೋಯ್ತಾರಾ? ಎಷ್ಟು ವಯಸ್ಸು ಅವ್ರಿಗೆ? ಅಣ್ಣ ಚಿಕ್ಕವರಣ್ಣ ಇಬ್ರು. ಕೋಳಿ ಅಂಗಡಿ. ಹಾಂ. ಎಲ್ಲಿ ಮನೆ? ಇಲ್ಲೇ ಮೇಲ್ಗಡೆ ಮಾರಮ್ಮನ ದೇವಸ್ಥಾನ ಹತ್ರ. ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದೀರಾ? ಫುಲ್ ಫ್ಯಾಮಿಲಿ ಎಲ್ಲ? ಏನು ಕೆಲಸ ಮಾಡ್ತೀರಾ? ಅಣ್ಣ ನಾನು ಗಾರೆ ಕೆಲಸ ಮಾಡ್ತೀನಿ. ಸಂಜೆ ಟೈಮ್ ಅಂದರೆ ಅದೇ ಮನೆಗೆ ಏನಾದ್ರು ಖರ್ಚಿಗೆ ಏನಾದ್ರು ಇಲ್ಲ ಅಂದರೆ ಸೈಡ್ ಬಿಸ್ನೆಸ್ ಅಂತ ಇದು ಅಷ್ಟೇ. ಬಾಟ್ಲುಗಳ ಇದು ಮಾಡ್ಕೊಳ್ಳೋದು. ಅದೇ. ಎಷ್ಟು ದುಡಿತೀರಾ ಇದರಿಂದ? ಇದನ್ನೆಲ್ಲ ತಗೊಂಡೋಗಿ ಎಲ್ಲಿ ಕೊಡ್ತೀರಾ ಬಾಟ್ಲೆಲ್ಲ? ಇದೆಲ್ಲ ಗುಜರಿ ಅಂಗಡಿಗೆ ಅಣ್ಣ. ಸ್ಕ್ರ್ಯಾಪ್ ಅಂಗಡಿ ಕೊಡ್ತೀರಾ? ಎಷ್ಟು ಕೊಡ್ತಾರೆ? ಹೆಂಗೆ ಅದು? ಇದು ಪ್ಲಾಸ್ಟಿಕ್ 15 ರೂಪಾಯಿ. 1 kg 15 ರೂಪಾಯಾ? ಅಲ್ಲಿಗೆ ಡೈಲಿ ಎಷ್ಟು kg ಹಾಕ್ತೀರಾ? ಡೈಲಿ ಅಂದರೆ ಒಂದು 10-15 kg ಹಾಕ್ತೀನಿ ಅಣ್ಣ. 15 kg. ಡೈಲಿ ಸಂಪಾದನೆ ಎಷ್ಟು ಮಾಡ್ತೀರಾ? ಡೈಲಿ ಏನಿಲ್ಲ ಅಂದರೂ 300 ರೂಪಾಯಿ ಮಾಡ್ತೀನಿ. 300 ರೂಪಾಯಿಲೆ ನೀವು ಊಟ ಮಾಡಿ, ನಿಮ್ಮ ಮನೆಯವ್ರಿಗೂ ಊಟ ಮಾಡಿ, ಮಕ್ಳಿಗೂ ಊಟ ಹಾಕ್ಬೇಕು. ಇಲ್ಲ, ಅವ್ರು ಮಕ್ಕಳೆಲ್ಲ ಊಟ ಮಾಡ್ಕೊಂತಾರೆ. ಅವರೆಲ್ಲ ಅವರು ಕೋಳಿ ಅಂಗಡಿಗೆ ಹೋಗ್ತಾರಲ್ಲ, ಅವರೇ ಕೊಡಿಸ್ತಾರೆ. ಜೀವನ ತುಂಬ ಕಷ್ಟ ಅನ್ಸಲ್ವಾ? ಏನು ಮಾಡ್ತೇನೆ. ಏನು ಓದಿರೋದು ತಾವು? 6ನೇ ಕ್ಲಾಸ್. 6ನೇ ಕ್ಲಾಸ್. ಯಾವ ಊರಿಂದ? ಅಂತ ಹೇಳಿ? ದಾವಣಗೆರೆ. ದಾವಣಗೆರೆಯಿಂದ ಇಲ್ಲಿ ಬಂದಿದ್ದು ಉದ್ದೇಶ ಅಂದರೆ ಹಿಂಗೆ ಬಂದಣ. ಏನೋ ನಮ್ಮಪ್ಪ ಅಮ್ಮ ಎಲ್ಲ ಇಲ್ಲೇ ಸೇರ್ಕೊಂಡ್ರು, ಸೆಟ್ಲಾದರು. ಹಂಗಾಗಿ ಇಲ್ಲಿ ಬಂದೆ. ಈಗ ನಮ್ಮಮ್ಮ ತೀರೋದ್ರು, ಚಿಕ್ಕಮ್ಮ ಇದ್ದಾರೆ. ಅವ್ರ ಜೊತೆಗೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಇಲ್ಲಿ ಏನು ಮಾಡ್ತಿದ್ರು ಕೆಲಸ? ಅವರು ಗಾರೆ ಕೆಲಸ ಮೇಸ್ತ್ರಿ. ಅವರು ಗಾರೆ ಕೆಲಸ ಮೇಸ್ತ್ರಿನಾ? ನಿಮ್ಮದು ಇವಾಗ ಜೀವನ ಹೆಂಗೆ ನಡೀತಾ ಇದೆ? ಅಲ್ಲ, ಸಿಂಪಲಾಗಿ ನಡೀತಾ ಇತ್ತಾನೆ. ಯಾವುದೂ ಸಾಲ ಇಲ್ಲ? ಸಾಲ ಮಾಡ್ಕೊಳ್ಳೋದು ಇಲ್ಲ? ಸಾಲ ಮಾಡ್ಕೊಳ್ಳೋಕ್ಕೂ ಹೋಗ್ಬೇಡ್ರಿ. ಕೈ ಒಡ್ಡಿಲ್ಲ ನಾನು. ಯಾರ ಹತ್ರನೂ ಕೈ ಒಡ್ಡೋಕ್ಕೂ ಹೋಗ್ಬೇಡ್ರಿ. ಯಾರ ಹತ್ರನೂ ಸಾಲ ಮಾಡ್ಕೊಳ್ಳೋಕ್ಕೂ ಹೋಗ್ಬೇಡ್ರಿ. ಹೆಂಗೋ ಪೇಪರ್ ಹಾಕೊಂಡು ಚೆನ್ನಾಗಿದ್ದೀರಾ, ನೆಮ್ಮದಿಯಾಗಿದ್ಬಿಡ್ರಿ. ನಿಜವಾಗ್ಲೂ ನಿಮ್ಮದೇ ನೆಮ್ಮದಿ ಲೈಫು. ಕೈ ಒಡ್ಡಿಲ್ಲ ಅಣ್ಣ ಯಾರ ಹತ್ರ. ಊರಲ್ಲಿ ಜಮೀನಾರ ಇದೆಯಾ? ಇಲ್ಲಣ್ಣ, 2 ಸೈಟ್ ಇದ್ವು. ಅದೇನೋ ಕೇಸ್ ಆಗಿ ಅದೆಲ್ಲ ಮಾರ್ಕೊಂಡ್ಬಿಟ್ರು. ನಮ್ಮಣ್ಣ ದೊಡ್ಡಣ್ಣ ಇತ್ತ. ಆ ಕೇಸ್ ಆಗಿ ಸಿಲಿಂಡ್ರ್ ಕೇಸ. ಏನಾಗಿತ್ತು ಅಂತ? ಬ್ಲಾಕಲ್ಲಿ ಮಾರ್ತಿದ್ರಾ? ಬ್ಲಾಕಲ್ಲ, ಅದೇನೋ ಡೀಲ್ ಮಾಡಿದ್ನಂತೆ. ಅದ್ರದ್ದು ಏನೋ ಕೇಸ್ ಆಗಿತ್ತು. ಅದಕ್ಕೆ ಅವನಿಗೆ ಒಳಗೆ ಹಾಕಿದ್ರು. ಮನೆ ಎಲ್ಲ ಆಡು ಪಾಡು ದನ ಕರ ಎಲ್ಲ ಮಾರಿದ್ರು. ಎಲ್ಲ ಇದ್ವಾ ನಿಮ್ಮವು? ನೀವೆಲ್ಲ ಜೊತೆಗಿದ್ರ ಅಲ್ಲಿ? ಮುಂಚೆ ನೀವು ಚೆನ್ನಾಗೇ ಇದ್ರಾ? ಇವಾಗ ಹೆಂಗಾಗಿರೋದು? ನಿಮ್ಮ ಅಣ್ಣ ಮಾಡಿ ತಪ್ಪಿಂದ ಇವತ್ತು ನೀನು ಪೇಪರ್ ಆಯೋ ಪರಿಸ್ಥಿತಿಗೆ ಬಂದಿದ್ಯಾ? ಸಂಬಂಧಿಕರು ನಂಬ್ಕೊಂಡ್ರೆ ಪೇಪರ್ ಆಯೋದೇ ಲಾಸ್ಟ್ ಗತಿ ಅಂತ ಪ್ರೂವ್ ಮಾಡ್ಬಿಟ್ಟು ಹೋದ್ರು ನಿನ್ನ ಲೈಫಲ್ಲಿ. ಏನೇನು ಹಾಕ್ತೀರಾ ಗುಜ್ರಿಗೆ? ಅದೇ ಪೇಪರು, ಅದು ಇದು. ಪೇಪರ್ ಎಷ್ಟು ತಗೋತಾರೆ? 1 kg ಎಷ್ಟು ಪೇಪರು? ಇದು ಬಂದು 15 ರೂಪಾಯಿ ತಗೊಂಡು. ಇದು ಪ್ಲಾಸ್ಟಿಕ್ ಬಾಟಲು ಅದೇ 15 ರೂಪಾಯಿ. ಅದು ಎಲ್ಲ ಸೇರಿ 15 ರೂಪಾಯಾ? ಅಲ್ಲಿಗೆ 15 kg ಹಾಕ್ತೀರಾ? ಆದಷ್ಟು ಅಣ್ಣ. ಮತ್ತೆ ಊಟ ಎಲ್ಲ ಅದ್ರಾಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ನೀನು ದುಡಿಯೋ 300 ರೂಪಾಯಿಲಿ ಇವಾಗ ನಿನಗೆ ದಿನಕ್ಕೆ ಏನು ಸಿಗಲೇ ಇಲ್ಲ ಅಂದರೆ ಊಟ ಸಿಗಲಿಲ್ಲ ಅಂದರೆ ನಮ್ಮ ಮನೆಯವ್ರು ಇದ್ದಾರೆ. ಯಾರ ಮನೆಗಾದರೂ ಅಕ್ಕ ಒಂದು ಸ್ವಲ್ಪ ಊಟ ಕೊಡು ಅಂದರೆ ಕೊಡ್ತಾರೆ. ಯಾರ ಮನೇಲಾದ್ರೂ ಊಟ ಇಸ್ಕೊಂಡು ನೀನು ಮತ್ತೆ ಇಲ್ಲೆಲ್ಲ ಮುಸ್ಲಿಮ್ಸ್ ಮಿಸ್ಸಸ್ಸು ಇಬ್ಬರು ಊಟ ಮಾಡ್ಬಿಟ್ಟು ಮಲ್ಕೊತೀರಾ? ಇಲ್ಲ, ನನಗೆ ಅವೆಲ್ಲ. ಅಲ್ಲ, ಯಾವ್ದಾದ್ರು ಥಿಯೇಟ್ರಲ್ಲಿ ಫಿಲಮ್ ನೋಡಿದ್ದೀರಾ ಹೋಗಿ? ಇಲ್ಲ, ಯಾವ ಫಿಲಮ್ಗೂ ಹೋಗಿಲ್ವಾ ಥಿಯೇಟ್ರ್ಗಳಲ್ಲಿ? ಒಂದು ಫಿಲಮು ನೋಡಿಲ್ವಾ? ಫೋನ್ ಇಲ್ವಾ ನಿಮ್ಮ ಹತ್ರ? ಇಲ್ಲ, ಫೋನ್ ಯೂಸ್ ಮಾಡಲ್ವಾ? ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಹೆಂಗೆ ಹೇಳ್ತೀರಾ ಮನೆಗೆ ಫೋನ್ ಮಾಡಿ? ಇಲ್ಲ, ಫೋನು ಇವಾಗ ನಿಮ್ಮ ಮನೆಯವ್ರಿಗೆ ಏನೋ ಎಮರ್ಜೆನ್ಸಿ ಇಲ್ಲ, ನಿಮ್ಗೇನೋ ಒಂದು ಎಮರ್ಜೆನ್ಸಿ ಆಯಿತು, ಅವ್ರು ಇಲ್ಲ ನನ್ನ ಜೊತೆಗೆ ಇದ್ದಾರಣ್ಣ. ನಿಮ್ಮ ಜೊತೆಗೆ ಇದ್ದಾರಾ? ಅವರು ನೀವು ಇಬ್ಬರು ಸೇರಿ ಪೇಪರ್ ಹಾಕಿ ಹೋಗೋದಾ? ಎಲ್ಲ ಎಲ್ಲಿ ಹೋದ್ರು ಅವರು? ಸರಿ ಇಲ್ಲ, ಅಲ್ಲೆಲ್ಲ ಅಲ್ಲಿ ಮಲಗಿಸ್ತೀನಿ. ಮೇಲ್ಗಡೆ ಮಲಗಿಸಿದ್ದೀರಾ? ಎಲ್ಲಿ? ಸರಿ ಇಲ್ಲ, ಅಲ್ಲಿ ಮಲಗೋರಿ. ಬಸ್ ಸ್ಟ್ಯಾಂಡಲ್ಲೇ ಮಲಗಿದ್ದೀರಾ? ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡವ್ರಾ?
ಇವಾಗ ನೀನು ಒಬ್ಬನೇ ಬಂದು ಆಯ್ಕೊಂಡು ಹೋಗ್ತಿರೋದಾ? ಅವ್ರನ್ನ ಎಬ್ಬಿಸ್ಕೊಂಡು ನೀನು ಮನೆ ಕರ್ಕೊಂಡು ಹೋಗ್ಬೇಕು ಇವಾಗ. ಮತ್ತೆ ಊಟ ಇನ್ನೂ ಮಾಡಿಲ್ಲ? ಜೋರಾಗಿ ಮಾತಾಡಿ ಸ್ವಲ್ಪ. ಹೊರಗಡೆ ತಿಂತೀರಾ ಊಟ? ಏನು ತಿಂತೀರಾ ಊಟ ಇವಾಗ ತೊಗೊಂಡೋಗಿ ನೀವು? ಯಾರಾದ್ರೂ ಕೊಟ್ಟದ್ದು ಇಸ್ಕೊಂಡು ಹೋಗ್ತೀವಿ ಅಷ್ಟೇ. ಮನೆಗಳಲ್ಲೋ ಕೇಳ್ತೀರಾ?